1998 ಒಬ್ಬ ಅಮೆರಿಕನ್ ವ್ಯಕ್ತಿ ಸರಿಸುಮಾರು $8 ಬಿಲಿಯನ್ ಒಂದು ಐಸ್ಲ್ಯಾಂಡ್ ಖರೀದಿ ಮಾಡ್ತಾನೆ. ನಕ್ಷೆಯಲ್ಲಿ ನೋಡಿದ್ರೆ 75 ಎಕರೆಯ ಈ ಐಲ್ಯಾಂಡ್ ಅಮೆರಿಕ ದೇಶದ ಹತ್ತಿರ ಇದೆ. ಇದರ ಹೆಸರು ಲಿಟಲ್ ಸ್ಯಾಂಡ್ ಜೇಮ್ಸ್. ಹೊರಗಡೆಯಿಂದ ನೋಡೋದಕ್ಕೆ ಈ ಐಲ್ಯಾಂಡ್ ಯಾವುದೇ ಸ್ವರ್ಗಕ್ಕಿಂತ ಕಡಿಮೆ ಇಲ್ಲ. ಸುಂದರವಾದ ಬೀಚಸ್, ಎಲ್ಲಿ ನೋಡಿದ್ರು ಹಸಿರು, ಇದರ ಮಧ್ಯೆ ಅರಮನೆ ರೀತಿಯ ಬಂಗ್ಲೋ, 4 ದಿಕ್ಕಿಗೂ ಲಕ್ಸುರಿ ಗೆಸ್ಟ್ ವಿಲ್ಲಾಸ್ ಇರುತ್ತೆ, 2 ದೊಡ್ಡ ಸ್ವಿಮ್ಮಿಂಗ್ ಪೂಲ್ಸ್, ಒಂದು ಜಿಮ್ ಹಾಗೂ ಎಲಿಪ್ಯಾಡ್ ಕೂಡ ಇರುತ್ತೆ. ಆದ್ರೆ ಇದೇ ಸ್ವರ್ಗದ ಒಳಗಡೆ ಅಡಗಿರುತ್ತೆ ಒಂದು ಕರಾಳವಾದ ಸತ್ಯ. ಇಲ್ಲಿ 12 ರಿಂದ 16 ವರ್ಷದ ಮೈನರ್ ಹೆಣ್ಣು ಮಕ್ಕಳನ್ನ ಪ್ರಪಂಚದ ಪವರ್ಫುಲ್ ವ್ಯಕ್ತಿಗಳು ಮೋಜು ಮಸ್ತಿಗೆ ಯೂಸ್ ಮಾಡ್ತಿರ್ತಾರೆ. ಇವರಿಗೆ ಸೆಕ್ಸುಯಲ್ ಅಬ್ಯೂಸ್ ಮಾಡ್ತಿರ್ತಾರೆ. ಹೆಣ್ಣು ಮಕ್ಕಳು ಇಲ್ಲಿಂದ ತಪ್ಪಿಸಿಕೊಳ್ಳೋದಕ್ಕೂ ಆಗ್ತಿರ್ಲಿಲ್ಲ, ಯಾಕಂದ್ರೆ 4 ದಿಕ್ಕಿನಲ್ಲೂ ಸಮುದ್ರ ಇರುತ್ತೆ. ಇಲ್ಲಿ ಶಾಕಿಂಗ್ ವಿಷಯ ಏನು ಗೊತ್ತಾ, ಈ ಐಲ್ಯಾಂಡ್ ಗೆ ಯಾರ್ಯಾರು ಬರ್ತಿರ್ತಾರೆ ಅಂತ ನೋಡಿದ್ರೆ ಪ್ರಪಂಚದಾದ್ಯಂತ ಇರೋ ಶ್ರೀಮಂತ ವ್ಯಕ್ತಿಗಳು, ಕೋಟ್ಯಾಧಿಪತಿಗಳು, ಬಿಲಿಯನಿಯರ್ಸ್ ಅಂಡ್ ಫೇಮಸ್ ಸೆಲೆಬ್ರಿಟೀಸ್. ಇದರಲ್ಲಿ ದೊಡ್ಡ ದೊಡ್ಡ ಹೆಸರುಗಳು ಶಾಮೀಲಾಗಿದ್ದಾವೆ. ಬ್ರಿಟನ್ ಪ್ರಿನ್ಸ್ ಆಂಡ್ರ್ಯೂ, ಸೈಂಟಿಸ್ಟ್ ಸ್ಟೀಫನ್ ಹಾಕಿಂಗ್, ಕಾಮಿಡಿಯನ್ ಕ್ರಿಸ್ ಟಕ್ಕರ್, ಬಿಲ್ ಗೇಟ್ಸ್, ಬಿಲ್ ಕ್ಲಿಂಟನ್, ಮೈಕಲ್ ಜಾಕ್ಸನ್, ಯಾರೆಲ್ಲ ಬಿಲಿಯನರ್ಸ್ ಗಳು ಈ ಐಲ್ಯಾಂಡ್ ಗೆ ಬರ್ತಿದ್ರು ಅವರಿಗೆಲ್ಲ ಪಾರ್ಟಿ ಆರ್ಗನೈಸ್ ಮಾಡ್ತಿರ್ತಾರೆ. ಇಲ್ಲಿ ಪ್ರಶ್ನೆ ಏನಂದ್ರೆ ಈ ಐಲ್ಯಾಂಡ್ ಗೆ ಓನರ್ ಯಾರು? ಇದಕ್ಕೆ ಉತ್ತರ ಒಂದೇ ಒಂದು ಹೆಸರು, ಜೆಫ್ರಿ ಎಪ್ಸ್ಟೀನ್. ಜೆಫ್ರಿ ಎಪ್ಸ್ಟೀನ್ ಒಂದು ಕಾಲದಲ್ಲಿ ಬ್ರೋಕ್ಲಿನ್ ನಲ್ಲಿ ಮ್ಯಾಥ್ಸ್ ಟೀಚರ್ ಆಗಿರ್ತಾರೆ, ಅಂದ್ರೆ ಒಬ್ಬ ಸ್ಕೂಲ್ ಟೀಚರ್. ಆದ್ರೆ ವಿಧಿ ಇಲ್ಲಿ ಯಾವ ರೀತಿ ಆಟ ಆಡುತ್ತೆ ಅಂದ್ರೆ ಮುಂದೆ ಅಚಾನಕ್ ಆಗಿ ಕೋಟ್ಯಾಧಿಪತಿಗಳ ಫೈನಾನ್ಷಿಯಲ್ ಅಡ್ವೈಸರ್ ಆಗ್ತಾರೆ. ಸುಮಾರು $600 ಮಿಲಿಯನ್ ಒಂದುಗೂಡಿಸಿ ಒಬ್ಬ ಮಲ್ಟಿ ಮಿಲಿಯನೇರ್ ಆಗ್ತಾರೆ. ಇವರ ಸ್ನೇಹಿತರ ಪಟ್ಟಿಯಲ್ಲಿ ಬಿಲ್ ಕ್ಲಿಂಟನ್, ಡೊನಾಲ್ಡ್ ಟ್ರಂಪ್ ಇಂದ ಹಿಡಿದು ಇಸ್ರೇಲ್ ನ ಮಾಜಿ ಪ್ರಧಾನಮಂತ್ರಿ ಯುಹೂಬ್ ಬರೆಕ್ ವರೆಗೂ ಶಾಮೀಲಾಗಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಬನ್ನಿ ನೋಡೋಣ ಅಮೆರಿಕದ ಅತಿ ದೊಡ್ಡ ಸ್ಕ್ಯಾಂಡಲ್ ನ ಹಿಂದಿರೋ ಕರಾಳ ಸತ್ಯದ ಪೂರ್ತಿ ಕಹಾನಿ, ಎಪ್ಸ್ಟೀನ್ ಫೈಲ್ಸ್. ಎಪ್ಸ್ಟೀನ್ ಐಲ್ಯಾಂಡ್ ನಲ್ಲಿ ನಡೀತಾ ಇದ್ದ ಕರ್ಮಕಾಂಡಗಳು ಎಷ್ಟೋ ವರ್ಷಗಳವರೆಗೂ ಆಚೆಗಡೆ ಬಂದಿರಲ್ಲ. ಆದ್ರೆ 2005ರ ಒಂದು ಸಣ್ಣ ಪೊಲೀಸ್ ಕಂಪ್ಲೇಂಟ್ ಈ ಕೇಸ್ಗೆ ಒಂದು ದೊಡ್ಡ ಟ್ರಿಗರ್ ಆಗಿ ಬದಲಾಗುತ್ತೆ. ಮಾರ್ಚ್ 2005ರಲ್ಲಿ ಫ್ಲೋರಿಡಾದ ಪಾಮ್ ಬೀಚ್ ಜಾಗದಲ್ಲಿ ಒಂದು 14 ವರ್ಷದ ಹುಡುಗಿ ಮತ್ತೆ ಪೇರೆಂಟ್ಸ್ ಲೋಕಲ್ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಕಂಪ್ಲೇಂಟ್ ಫೈಲ್ ಮಾಡ್ತಾರೆ. ಹುಡುಗಿ ಹೇಳಿದ್ದೇನಂದ್ರೆ ರಾಯಲ್ ಪಾಮ್ ಬೀಚ್ ಹೈಸ್ಕೂಲ್ ಅಲ್ಲಿ ತನ್ನ ಜೊತೆ ಓದೋ ಕ್ಲಾಸ್ಮೇಟ್ ಜಸ್ಟ್ ಮಸಾಜ್ ಮಾಡಬೇಕು, ಇದಕ್ಕೆ $200 ರಿಂದ $300 ಸಿಗುತ್ತೆ ಅಂತ ಹೇಳಿ ಒಬ್ಬ ಶ್ರೀಮಂತ ವ್ಯಕ್ತಿಯ ಮನೆಗೆ ಕರ್ಕೊಂಡು ಹೋಗಿರ್ತಾಳೆ. ಆದ್ರೆ ಅಲ್ಲಿಗೆ ಹೋದ ಮೇಲೆ ಈ ಹುಡುಗಿಯ ಜೊತೆ ಬೇರೆಯದ್ದೇ ನಡೆಯುತ್ತೆ. ಎಪ್ಸ್ಟೀನ್ ಆ ಹುಡುಗಿಗೆ ಕೇವಲ ಟವಲ್ ಧರಿಸಿರೋ ಸ್ಥಿತಿಯಲ್ಲಿ ಸಿಗ್ತಾನೆ. ಹುಡುಗಿಗೆ ಬಟ್ಟೆ ತೆಗಿ ಅಂತ ಹೇಳಿ ಆಕೆಯ ಮೇಲೆ ಅತ್ಯಾಚಾರ ಮಾಡ್ತಾನೆ. ಪೊಲೀಸ್ ಈ ಹುಡುಗಿಗೆ ನೀನು ಎಪ್ಸ್ಟೀನ್ ಮನೆಗೆ ಹೋದಾಗ ಇನ್ನು ಬೇರೆ ಯಾವ್ದಾದ್ರು ಹುಡುಗಿರು ಇದ್ರ ಅಂತ ಕೇಳ್ತಾರೆ. ಹುಡುಗಿ ಇಬ್ಬರ ಹೆಸರನ್ನ ಹೇಳ್ತಾಳೆ. ಹೋಗಿ ಅವರಿಬ್ಬರನ್ನ ಕೇಳಿದ್ರೆ ಅವರು ಬೇರೆ ಇಬ್ಬರ ಹೆಸರನ್ನು ಹೇಳ್ತಾರೆ. ಆ ಇಬ್ಬರನ್ನ ಹೋಗಿ ಕೇಳಿದ್ರೆ ಮತ್ತೆ ಬೇರೆ ಇಬ್ಬರ ಹೆಸರು ಬೆಳಕಿಗೆ ಬರುತ್ತೆ. ಇದನ್ನ ನೋಡಿದ ಪೊಲೀಸರು ಹೈರಾಣಾಗಿರ್ತಾರೆ. ಇದು ಒಂದು ಚೈನ್ ರೀತಿ ಇರುತ್ತೆ. ಪೊಲೀಸ್ ಒಬ್ಬ ಸಂತ್ರಸ್ತೆಯನ್ನ ಹುಡುಕಿದ್ರೆ ಮತ್ತಿಬ್ಬರ ಹೆಸರು ಬೆಳಕಿಗೆ ಬರ್ತಾ ಇರುತ್ತೆ. ಕೆಲವೇ ತಿಂಗಳಲ್ಲಿ ಪಾಮ್ ಬೀಚ್ ನ ಪೊಲೀಸ್ ಚೀಫ್ 35 ವಿಕ್ಟಿಮ್ಸ್ ನ ಫೈಂಡ್ ಔಟ್ ಮಾಡ್ತಾರೆ. ಇಲ್ಲಿ ಮನಕಲಕುವ ವಿಷಯ ಏನಂದ್ರೆ ಪ್ರತಿ ಹುಡುಗಿಯ ಕತೆ ಸೇಮ್ ಇರುತ್ತೆ. ಎಲ್ಲರಿಗೂ ಮಸಾಜ್ ಅಂತ ನೆಪ ಹೇಳಿ ಕರ್ಸ್ಕೊಳ್ತಿರ್ತಾರೆ. ಹೆಚ್ಚು ವಿಕ್ಟಿಮ್ಸ್ 13 ರಿಂದ 16 ವರ್ಷದ ಒಳಗಿನವರಾಗಿರ್ತಾರೆ. ಅಂಡ್ ಇವರೆಲ್ಲರೂ ಬಡ ಕುಟುಂಬದಿಂದ ಬಂದವರಾಗಿದ್ರು. ಕೆಲವರಿಗೆ ತಂದೆ ತಾಯಿ ಸಹ ಇರ್ಲಿಲ್ಲ, ಅನಾಥರಾಗಿರ್ತಾರೆ. ಇವರ ಬಗ್ಗೆ ಕೇಳೋರು ಸಹ ಯಾರು ಇರ್ಲಿಲ್ಲ. ಇಲ್ಲಿ ಪೊಲೀಸ್ನವರಿಗೆ ಅರ್ಥ ಆಗಿದ್ದೇನಂದ್ರೆ ಇದು ಸಣ್ಣ ಪುಟ್ಟ ಕೇಸ್ ಅಲ್ವೇ ಅಲ್ಲ, ಒಂದು ಪ್ರಾಪರ್ಲಿ ಆರ್ಗನೈಸ್ಡ್ ಪಿರಮಿಡ್ ಸ್ಕೀಮ್ ಅನ್ನೋದು. ಪ್ರತಿ ಹುಡುಗಿಗೆ ಹೊಸ ಹುಡುಗಿಯನ್ನ ಕರ್ಕೊಂಡು ಬಂದ್ರೆ ಎಕ್ಸ್ಟ್ರಾ ಪೇಮೆಂಟ್ ಕೊಡ್ತಿರ್ತಾರೆ. ಇದರಿಂದ ಒಂದು ಹುಡುಗಿ ಇನ್ನೊಂದು ಹುಡುಗಿಯನ್ನ ಕರೆತ ಅಂದ್ರೆ ಇನ್ನೊಂದು ಹುಡುಗಿ ಮತ್ತೊಂದು ಹುಡುಗಿಯನ್ನ, ಹೀಗೆ ಒಂದು ಚೈನ್ ರೀತಿ ಬದಲಾಗಿರುತ್ತೆ. ಬರ್ತಾ ಬರ್ತಾ ಮೇ 2006ಕ್ಕೆ ಪಾಮ್ ಬೀಚ್ ಪೊಲೀಸ್ನವರು ಎಪ್ಸ್ಟೀನ್ ವಿರುದ್ಧ ಒಂದು ಪೂರ್ತಿ ಕೇಸ್ ಫೈಲ್ ಮಾಡಿರ್ತಾರೆ. ಕೇಸ್ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದ್ರೆ 2006ರಲ್ಲಿ FBI ಕೂಡ ಇನ್ವೆಸ್ಟಿಗೇಷನ್ ಶುರು ಮಾಡುತ್ತೆ. ಇದಕ್ಕೆ ಆಪರೇಷನ್ ಲೀಪ್ ಇಯರ್ ಅಂತ ಹೇಳಿ ಹೆಸರು ಕೊಡ್ತಾರೆ. 100 ಪೇಜ್ಗಳ ರಿಪೋರ್ಟ್ ತಯಾರಾಗುತ್ತೆ. ಫ್ಲೋರಿಡಾದಿಂದ ಹಿಡಿದು ನ್ಯೂಯಾರ್ಕ್, ಮೆಕ್ಸಿಕೋವರೆಗೂ ವಿಕ್ಟಿಮ್ಸ್ ಗಳ ಸ್ಟೇಟ್ಮೆಂಟ್ ಕಲೆಕ್ಟ್ ಮಾಡ್ತಾರೆ. ಎಪ್ಸ್ಟೀನ್ ವಿರುದ್ಧ ಇಂಟರ್ನ್ಯಾಷನಲ್ ಸೆಕ್ಸ್ ಟ್ರಾಫಿಕಿಂಗ್ ಕೇಸ್ ಹಾಕ್ತಾರೆ. 80ಕ್ಕೂ ಹೆಚ್ಚು ಮೈನರ್ ವಿಕ್ಟಿಮ್ಸ್, ಕೇಸ್ ಮೇಲೆ ಕೇಸ್, FBI ಇನ್ವೆಸ್ಟಿಗೇಷನ್, ದೊಡ್ಡ ದೊಡ್ಡ ಚಾರ್ಜಸ್. ಜೆಫ್ರಿ ಎಪ್ಸ್ಟೀನ್ ಗೆ ಗಲ್ಲು ಶಿಕ್ಷೆ ಆಗ್ಬೇಕಾಗಿರುತ್ತೆ. ಆದ್ರೆ ಕಹಿ ಸತ್ಯ ಏನಂದ್ರೆ ಪರದೆಯ ಹಿಂದೆ ಬೇರೆಯದ್ದೇ ಸ್ಟೋರಿ ನಡೀತಾ ಇರುತ್ತೆ. ಮಿಯಾಮಿ ಫೆಡರಲ್ ಅಟಾರ್ನಿ ಅಲೆಕ್ಸಾಂಡರ್ ಅಕೋಸ್ಟಾ ಎಪ್ಸ್ಟೀನ್ ಲಾಯರ್ಸ್ ಜೊತೆ ಒಂದು ಸೀಕ್ರೆಟ್ ಡೀಲ್ ಮಾಡ್ತಿರ್ತಾರೆ. ಈ ಡೀಲ್ ಎಪ್ಸ್ಟೀನ್ ನ ಕಾಪಾಡೋದಕ್ಕೆ ಆಗಿರುತ್ತೆ. ಇಲ್ಲಿ ಪ್ರಾಸ್ಟಿಟ್ಯೂಷನ್ ನ 2 ಸಣ್ಣ ಪುಟ್ಟ ಚಾರ್ಜಸ್ ಅಲ್ಲಿ ಗಿಲ್ಟಿ ಡಿಕ್ಲೇರ್ ಮಾಡ್ಕೊಂಡ್ರೆ ಇದಕ್ಕೆ ಬದಲಾಗಿ ಎಪ್ಸ್ಟೀನ್ ಹಾಗೂ ಸಹಚರರಿಗೆ ಬಾಕಿ ಎಲ್ಲಾ ಕ್ರಿಮಿನಲ್ ಚಾರ್ಜಸ್ ಇಂದ ಇಮ್ಯುನಿಟಿ ಕೊಡ್ತಾರೆ. ಈ ಡೀಲ್ ನ ಶಾಕಿಂಗ್ ವಿಷಯ ಏನಂದ್ರೆ ಈ ಡೀಲ್ ನ ಸೀಲ್ ಮಾಡಿರ್ತಾರೆ. ಅಂದ್ರೆ
ಬೇರೆ ಯಾರು ಇದನ್ನ ನೋಡೋ ಹಾಗಿರ್ಲಿಲ್ಲ. ವಿಕ್ಟಿಮ್ಸ್ಗೆ ಕೂಡ, ಪಾಪದ ಹುಡುಗಿಯರಿಗೆ ಇದರ ಬಗ್ಗೆ ಯಾರು ಕೂಡ ಹೇಳಲ್ಲ. ಅದೇನಂದ್ರೆ ಅಮೆರಿಕದ ಕಾನೂನಿನ ಪ್ರಕಾರ ವಿಕ್ಟಿಮ್ಸ್ಗೆ ಈ ರೀತಿಯ ಯಾವುದೇ ಡೀಲ್ ನಡೆದ್ರೂ ಸಹ ಇನ್ಫಾರ್ಮೇಶನ್ ನೀಡೋದು ಮ್ಯಾಂಡೇಟರಿ ಆಗಿರುತ್ತೆ. ಆದ್ರೆ ಯಾರಿಂದಲೂ ಏನು ಮಾಡೋದಕ್ಕೆ ಆಗ್ಲಿಲ್ಲ. 30 ಜೂನ್ 2008 ಎಪ್ಸ್ಟೀನ್ ಕೋರ್ಟ್ಗೆ ಹಾಜರಾಗ್ತಾನೆ. ಡೀಲ್ ಪ್ರಕಾರ 2 ಚಾರ್ಜಸ್ ಅಲ್ಲಿ ಸ್ವತಃ ಗಿಲ್ಟಿ ಅಂತ ಒಪ್ಕೊಳ್ತಾನೆ. ಇದಾದ ನಂತರ ಕೇವಲ 18 ತಿಂಗಳು ಜೈಲು ಶಿಕ್ಷೆ ನೀಡ್ತಾರೆ. ಕೇವಲ 18 ತಿಂಗಳು. ಈ ಶಿಕ್ಷೆಯ ದಿನಗಳಲ್ಲಿ ಎಪ್ಸ್ಟೀನ್ ನ ಪಾಮ್ ಜೈಲಿನ ಒಂದು ಪ್ರೈವೇಟ್ ಸೆಲ್ ಅಲ್ಲಿ ಇಡ್ತಾರೆ. ವಾರಕ್ಕೆ 6 ದಿನ ಎಂಬಂತೆ ದಿನಕ್ಕೆ 12 ಗಂಟೆ ತನ್ನ ಆಫೀಸ್ಗೆ ಹೋಗೋದಕ್ಕೆ ಪರ್ಮಿಷನ್ ಕೂಡ ಕೊಟ್ಟಿರ್ತಾರೆ. ಅಂದ್ರೆ ಎಪ್ಸ್ಟೀನ್ ಕೇವಲ ರಾತ್ರಿ ಮಲಗೋದಕ್ಕೆ ಮಾತ್ರ ಜೈಲಿಗೆ ಹೋಗ್ತಿರ್ತಾನೆ. ಇದೆಲ್ಲದರ ನಂತರ ಕೂಡ ಶಿಕ್ಷೆ ಮುಗಿಯೋ 5 ತಿಂಗಳಿಗೂ ಮುಂಚೆನೆ ಜುಲೈ 2009ಕ್ಕೆ ಇವನನ್ನು ಜೈಲಿಂದ ಬಿಡುಗಡೆ ಮಾಡಲಾಗುತ್ತೆ. ಇದೆಲ್ಲ ಪಾಸಿಬಲ್ ಆಗಿದ್ದು ಆ ಸೀಕ್ರೆಟ್ ಡೀಲ್ ನ ಕಾರಣದಿಂದ. ಎಪ್ಸ್ಟೀನ್ ಗೆ ಈ ಡೀಲ್ ಪ್ರೊವೈಡ್ ಮಾಡಿದ ಅಲೆಕ್ಸಾಂಡರ್ ಅಕೋಸ್ಟಾ ಕಾರಣದಿಂದ. ಈಗ ಕಥೆಯಲ್ಲಿ ಟ್ವಿಸ್ಟ್ ನೋಡಿ. ಇದೇ ಅಲೆಕ್ಸಾಂಡರ್ ಅಕೋಸ್ಟಾ ಮುಂದೆ ಹೋಗಿ ಎಪ್ಸ್ಟೀನ್ ನ ಹಳೆ ಸ್ನೇಹಿತ ಡೊನಾಲ್ಡ್ ಟ್ರಂಪ್ ನ ಮೊದಲನೇ ಸರ್ಕಾರದ ಅವಧಿಯಲ್ಲಿ ಸೆಕ್ರೆಟರಿ ಆಫ್ ಲೇಬರ್ ಆಗ್ತಾನೆ. ಮುಂದೆ ಹಲವಾರು ವರ್ಷಗಳವರೆಗೆ ಎಪ್ಸ್ಟೀನ್ ತನ್ನ ಜೀವನವನ್ನ ನಾರ್ಮಲ್ ಆಗಿ ಲೀಡ್ ಮಾಡ್ತಿರ್ತಾನೆ. ಇವನಿಗೆ ಏನು ಕೂಡ ಆಗಿರಲ್ಲ. ತನ್ನ ಪ್ರೈವೇಟ್ ಜೆಟ್ ಅಲ್ಲಿ ಟ್ರಾವೆಲ್ ಮಾಡ್ತಿರ್ತಾನೆ. ತನ್ನ ಐಲ್ಯಾಂಡ್ ಅಲ್ಲಿ ಲ್ಯಾವಿಶ್ ಪಾರ್ಟಿ ಥ್ರೋ ಮಾಡ್ತಿರ್ತಾನೆ. ಪವರ್ಫುಲ್ ವ್ಯಕ್ತಿಗಳ ಜೊತೆ ಕಾಣಿಸ್ಕೊಳ್ತಿರ್ತಾನೆ. ಸ್ಟೋರಿ ಇಲ್ಲಿಗೆ ಎಂಡ್ ಆಗೋಯ್ತು. ವಿಲನ್ ತಪ್ಪಿಸ್ಕೊಂಡ ಅನ್ನುವಷ್ಟರಲ್ಲಿ ಒಬ್ರು ಮಹಿಳೆ ಜರ್ನಲಿಸ್ಟ್ ಆಗಿರ್ತಾರೆ. ಎಪ್ಸ್ಟೀನ್ ತಪ್ಪಿಸಿಕೊಳ್ಳಕ್ಕೆ ಯಾವುದೇ ಕಾರಣಕ್ಕೂ ನಾನು ಬಿಡೋದಿಲ್ಲ ಅಂತ ಹೇಳಿ ಸಿಡಿದು ನಿಲ್ತಾರೆ. ಹೆಸರು ಜೂಲಿ ನೈಫ್ ಬ್ರೌನ್. ಇವರು ಅಮೆರಿಕನ್ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಆಗಿರ್ತಾರೆ. ಮಿಯಾಮಿ ಹೆರಾಲ್ಡ್ ದಿನಪತ್ರಿಕೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. 2009ರಲ್ಲಿ ಎಪ್ಸ್ಟೀನ್ ನ ಜೈಲಿಂದ ರಿಲೀಸ್ ಮಾಡಿದ ನಂತರ ಈ ಕೇಸ್ ನ ಕ್ಲೋಸ್ಲಿ ಫಾಲೋ ಮಾಡ್ಕೊಂಡು ಬರ್ತಿರ್ತಾರೆ. ವರ್ಷಗಳವರೆಗೆ ಈ ಕೇಸ್ ನ ಸ್ಟಡಿ ಮಾಡ್ತಾರೆ. ನಂತರ ನವೆಂಬರ್ 2018ರಲ್ಲಿ ಇವರು ತಮ್ಮ ರಿಪೋರ್ಟ್ ಪಬ್ಲಿಷ್ ಮಾಡ್ತಾರೆ. ಒಂದಲ್ಲ ಎರಡಲ್ಲ, ಪೂರ್ತಿ ಸೀರೀಸ್ ಆಫ್ ರಿಪೋರ್ಟ್ಸ್ ಎಪ್ಸ್ಟೀನ್ ಅಪರಾಧಗಳ ಮೇಲೆ ಅಂಡ್ ಸಿಸ್ಟಮ್ ಹೇಗೆ ಎಪ್ಸ್ಟೀನ್ ನ ಸೇವ್ ಮಾಡ್ತೋ ಅನ್ನೋದ್ರ ಮೇಲೆ. ಜೂಲಿ ಅವರು ಇದಕ್ಕೆ ಪರ್ವರ್ಷನ್ ಆಫ್ ಜಸ್ಟಿಸ್ ಅಂತ ಕರೀತಾರೆ. ಮೀಡಿಯಾಗಳಲ್ಲಿ ಈ ರಿಪೋರ್ಟ್ ದೊಡ್ಡ ಹಂಗಾಮವನ್ನ ಸೃಷ್ಟಿ ಮಾಡುತ್ತೆ. ಜನರು ದಂಗೆ ಹೇಳ್ತಾರೆ. ಜೆಫ್ರಿ ಎಪ್ಸ್ಟೀನ್ ವಿರುದ್ಧ ಮತ್ತೆ ಟ್ರಯಲ್ ನಡೆಸಬೇಕು ಅಂತ ಹೇಳಿ ಹೋರಾಟಗಳು ಶುರುವಾಗುತ್ತೆ. ಈ ಎಲ್ಲಾ ಒತ್ತಡಕ್ಕೆ ಮಣಿದು ನ್ಯೂಯಾರ್ಕ್ ಅಲ್ಲಿ ಎಪ್ಸ್ಟೀನ್ ವಿರುದ್ಧ ಮತ್ತೆ ಟ್ರಯಲ್ ಶುರುವಾಗುತ್ತೆ. ಜೂಲಿ ಅವರು ತಮ್ಮ ರಿಪೋರ್ಟ್ ನಲ್ಲಿ 80ಕ್ಕೂ ಹೆಚ್ಚು ವಿಕ್ಟಿಮ್ಸ್ ಗಳನ್ನ ಐಡೆಂಟಿಫೈ ಮಾಡಿರ್ತಾರೆ. ಇದರಲ್ಲಿ 8 ಜನರ ಇಂಟರ್ವ್ಯೂ ಕೂಡ ತಗೊಂಡು ಡಾಕ್ಯುಮೆಂಟ್ ಮಾಡ್ತಿರ್ತಾರೆ. ಸಾಕ್ಷಿಗಳು ಕ್ಲಿಯರ್ ಆಗಿ ಇದ್ವು. ಇದರಿಂದ ಜುಲೈ 2019ಕ್ಕೆ ಎಪ್ಸ್ಟೀನ್ ನ ಮತ್ತೆ ಅರೆಸ್ಟ್ ಮಾಡ್ತಾರೆ. ಈ ಬಾರಿ ಸೀದಾ ಸೆಕ್ಸ್ ಟ್ರಾಫಿಕಿಂಗ್ ಚಾರ್ಜಸ್ ಬಿದ್ದಿರುತ್ತೆ. ಇಲ್ಲಿ ಸಾಯೋವರೆಗೂ ಜೈಲು ಶಿಕ್ಷೆ ಆಗೋದಿರುತ್ತೆ. ಆದ್ರೆ ಮತ್ತೆ ಬರುತ್ತೆ ಕಥೆಯಲ್ಲಿ ಅತಿ ದೊಡ್ಡ ಟ್ವಿಸ್ಟ್. 10 ಆಗಸ್ಟ್ 2019ರಂದು ಎಪ್ಸ್ಟೀನ್ ಜೈಲಲ್ಲೇ ಸತ್ತೋಗ್ತಾನೆ. ಪ್ರಪಂಚಕ್ಕೆ ಅಫಿಷಿಯಲ್ ಆಗಿ ಎಪ್ಸ್ಟೀನ್ ತನ್ನ ಬೆಡ್ಶೀಟ್ ತಗೊಂಡು ಸ್ವತಃ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ನಂಬಿಸ್ತಾರೆ. ಆದ್ರೆ ಇಲ್ಲಿ ಪರಿಸ್ಥಿತಿ ಹೇಗೆ ಇರುತ್ತೆ ಅಂದ್ರೆ ಬಹಳಷ್ಟು ಅನುಮಾನಾಸ್ಪದ ಪ್ರಶ್ನೆಗಳು ಉಡ್ಕೊಂಡಿರ್ತಾವೆ. ಅಸಲಿಗೆ ವಿಷಯ ಏನಂದ್ರೆ ಎಪ್ಸ್ಟೀನ್ ಆ ರಾತ್ರಿ ತನ್ನ ಸೆಲ್ ಅಲ್ಲಿ ಒಬ್ನೇ ಇರ್ತಾನೆ. ಬೇರೆ ಯಾವುದೇ ಕೈದಿ ಇರಲ್ಲ. ಆ ಸಮಯದಲ್ಲಿ ಜೈಲಿನ ಕ್ಯಾಮ್ರಾಗಳು ಸಹ ಕೆಲಸ ಮಾಡ್ತಿರ್ಲಿಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ. ಇದರಿಂದ ಎಪ್ಸ್ಟೀನ್ ಖುದ್ದು ಆತ್ಮಹತ್ಯೆ ಮಾಡ್ಕೊಂಡ ಅಂತ ಹೇಳೋದಕ್ಕೆ ಯಾವುದೇ ಪುರಾವೆಗಳು ಇಲ್ಲ. ಇದೇ ಕಾರಣಕ್ಕೆ ಎಪ್ಸ್ಟೀನ್ ನ ಮರ್ಡರ್ ಮಾಡಿದ್ದಾರೆ ಅಂತ ಹೇಳಿ ಕಾನ್ಸ್ಪಿರಸಿ ಥಿಯರಿಗಳು ಹುಡ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಇಲ್ಲಿ ಶಾಕಿಂಗ್ ವಿಷಯ ಏನಂದ್ರೆ ಈ ಕಾನ್ಸ್ಪಿರಸಿ ಥಿಯರಿಗಳನ್ನ ಸೃಷ್ಟಿ ಮಾಡ್ತಿದ್ದವರಲ್ಲಿ ಮುಂಚೂಣಿಯಲ್ಲಿ ಇದ್ದಿದ್ದು ಡೊನಾಲ್ಡ್ ಟ್ರಂಪ್ ಸಪೋರ್ಟರ್ಸ್. ಕೆಲ ಸಮಯದ ನಂತರ ಖುದ್ದು ಟ್ರಂಪ್ ಅವರೇ ಬಂದು ರೀಟ್ವೀಟ್ ಮಾಡಿ ಎಪ್ಸ್ಟೀನ್ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ಆತನ ಹತ್ತಿರ ಬಿಲ್ ಕ್ಲಿಂಟನ್ ಗೆ ಸಂಬಂಧಪಟ್ಟ ವಿಡಿಯೋಗಳು ಇರ್ತವೆ, ಬಿಲ್ ಕ್ಲಿಂಟನ್ ಅವರೇ ಈ ಹತ್ಯೆಯನ್ನ ಮಾಡ್ತಿರೋದು ಅಂತ ಹೇಳ್ತಾರೆ. ಎಪ್ಸ್ಟೀನ್ ಡಿಡಂಟ್ ಕಿಲ್ ಹಿಮ್ಸೆಲ್ಫ್ ಅನ್ನೋ ಸ್ಲೋಗನ್ ತುಂಬಾ ಪಾಪ್ಯುಲರ್ ಆಗುತ್ತೆ. 2024ರ ಅಮೆರಿಕನ್ ಪ್ರೆಸಿಡೆಂಟ್ ಎಲೆಕ್ಷನ್ ಟೈಮ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ಈ ವಿಷಯವನ್ನ ಅತಿ ದೊಡ್ಡ ಟಾಪಿಕ್ ಮಾಡ್ತಾರೆ. ತಾನು ಪ್ರೆಸಿಡೆಂಟ್ ಆದ್ರೆ ಎಪ್ಸ್ಟೀನ್ ನ ಎಲ್ಲಾ ಫೈಲ್ಸ್ ಪಬ್ಲಿಕ್ ಮಾಡ್ತೀನಿ ಅಂತ ಹೇಳಿ ಘೋಷಣೆ ಮಾಡ್ತಾರೆ. ಪ್ರತಿ ಬಾರಿ ಎಪ್ಸ್ಟೀನ್ ಫೈಲ್ಸ್ ನ ಡಿಕ್ಲಾಸಿಫೈ ಮಾಡ್ತೀರಾ ಅಂತ ಇಂಟರ್ವ್ಯೂ ನಲ್ಲಿ ಪ್ರಶ್ನೆ ಕೇಳಿದ್ರೆ ಟ್ರಂಪ್ ಬಾಯಿಂದ ಬರ್ತಾ ಇದ್ದ ಉತ್ತರ ಜನವರಿ 2025ರಲ್ಲಿ ಡೊನಾಲ್ಡ್ ಟ್ರಂಪ್ 2ನೇ ಬಾರಿ ಎಲೆಕ್ಷನ್ ಗೆದ್ದು ಅಮೆರಿಕನ್ ಪ್ರೆಸಿಡೆಂಟ್ ಆಗ್ತಾರೆ. ಅಮೆರಿಕದ ಜನತೆ ಎಪ್ಸ್ಟೀನ್ ಫೈಲ್ಸ್ ರಿಲೀಸ್ ಆಗುತ್ತೆ ಅಂತ ಹೇಳಿ ವೇಟ್ ಮಾಡ್ತಿರ್ತಾರೆ. ಟ್ರಂಪ್ ಸಪೋರ್ಟರ್ಸ್ ಅಂತೂ ತುಂಬಾ ಎಕ್ಸೈಟೆಡ್ ಆಗಿ ಕಾಯ್ತಿರ್ತಾರೆ. ಆದ್ರೆ ಜುಲೈ 2025ರಲ್ಲಿ ಟ್ರಂಪ್ ಸರ್ಕಾರದ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಯಾವುದೇ ಕ್ಲೈಂಟ್ ಲಿಸ್ಟ್ ಎಕ್ಸಿಸ್ಟ್ ಇಲ್ಲ, ಸೊ ಯಾವುದೇ ಫೈಲ್ಸ್ ರಿಲೀಸ್ ಆಗಲ್ಲ ಅಂತ ಹೇಳ್ತಾರೆ. ನಂತರ ಟ್ರಂಪ್ ಸ್ವತಃ ಯೂ ಟರ್ನ್ ಹೊಡಿತಾರೆ. ಎಪ್ಸ್ಟೀನ್ ಫೈಲ್ಸ್ ಒಂದು ಬೋರಿಂಗ್ ಟಾಪಿಕ್ ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ. FBI ವೋಟರ್ ಫ್ರಾಡ್ ರೀತಿಯ ಗಂಭೀರ ಸಮಸ್ಯೆಗಳ ಮೇಲೆ ಫೋಕಸ್ ಮಾಡಬೇಕೇ ಹೊರತು ಎಪ್ಸ್ಟೀನ್ ಫೈಲ್ಸ್ ಮೇಲೆ ತಮ್ಮ ಟೈಮ್ ಅಂಡ್ ಎನರ್ಜಿ ವೇಸ್ಟ್ ಮಾಡಬಾರದು ಅಂತ ಟ್ರಂಪ್ ಹೇಳಿಕೆ ಕೊಡ್ತಾರೆ. ಇದನ್ನ ನೋಡಿದ ಟ್ರಂಪ್ ಸಪೋರ್ಟರ್ಸ್ ಖುದ್ದು ಟ್ರಂಪ್ ಮೇಲೆ ಅನುಮಾನ ಪಡೋದಕ್ಕೆ ಶುರು ಮಾಡ್ತಾರೆ. ಎಲಾನ್ ಮಸ್ಕ್ ಅಂತೂ ಟ್ರಂಪ್ ಹೆಸರು ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಇದೆ, ಇದೇ ಕಾರಣಕ್ಕೆ ಎಪ್ಸ್ಟೀನ್ ಫೈಲ್ಸ್ ರಿಲೀಸ್ ಆಗ್ತಾ ಇಲ್ಲ ಅಂತ ಹೇಳಿ ಟ್ವೀಟ್ ಮಾಡ್ತಾರೆ. ನಂತರ ಎಲಾನ್ ಮಸ್ಕ್ ಈ ಟ್ವೀಟ್ ನ ಡಿಲೀಟ್
ಮಾಡ್ತಾರೆ. ಆದ್ರೆ ಮೆಸೇಜ್ ಮಾತ್ರ ಕ್ಲಿಯರ್ ಆಗಿತ್ತು. ಜನ ಸ್ವತಃ ರಿಯಾಲಿಟಿ ಚೆಕ್ ಮಾಡಿದಾಗ ಶಾಕಿಂಗ್ ಫ್ಯಾಕ್ಟ್ಸ್ ಗಳು ಹೊರ ಬರ್ತವೆ. ನ್ಯೂಯಾರ್ಕ್ ಟೈಮ್ಸ್ ಪ್ರಕಾರ ಟ್ರಂಪ್ ಹಾಗೂ ಎಪ್ಸ್ಟೀನ್ 20 ವರ್ಷಗಳವರೆಗೆ ಬೆಸ್ಟ್ ಫ್ರೆಂಡ್ಸ್ ಆಗಿರ್ತಾರೆ. 1980ರಲ್ಲಿ ಇವರ ಫ್ರೆಂಡ್ಶಿಪ್ ಶುರುವಾಗುತ್ತೆ. 1990ರಲ್ಲಿ ಇವರ ಫ್ರೆಂಡ್ಶಿಪ್ ಯಾವ ಲೆವೆಲ್ಗೆ ಹೋಗಿ ತಲುಪುತ್ತೆ ಅಂದ್ರೆ, ಒಬ್ಬರು ಮತ್ತೊಬ್ಬರ ಬಂಗಲೆಯಲ್ಲಿ, ಆಫೀಸ್ ಅಲ್ಲಿ, ಟ್ರಂಪ್ ನ ಪ್ಲಾಜಾ ಹೋಟೆಲ್ ಅಲ್ಲಿ, ಕೆಸಿನೋದಲ್ಲಿ ಹೀಗೆ ಇಬ್ಬರು ಜೊತೆಯಾಗಿ ಸಮಯ ಕಳೀತಾರೆ. ಪ್ರತಿಯೊಂದು ಪಾರ್ಟಿಯಲ್ಲೂ ಕೂಡ ಎಪ್ಸ್ಟೀನ್ ಟ್ರಂಪ್ ಜೊತೆ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಎಪ್ಸ್ಟೀನ್ ನ ಒಬ್ರು ಎಕ್ಸ್ ಎಂಪ್ಲಾಯಿ ಪ್ರಕಾರ 1990ರಲ್ಲಿ ಟ್ರಂಪ್ ಹಾಗೂ ಎಪ್ಸ್ಟೀನ್ ವಾರಕ್ಕೆ ಕಡಿಮೆ ಅಂದ್ರೂ 3 ಬಾರಿ ಆದ್ರೂ ಫೋನ್ ಅಲ್ಲಿ ಮಾತಾಡ್ತಿದ್ರು. ಕೆಲವು ಬಾರಿ ಎಪ್ಸ್ಟೀನ್ ಸ್ಪೀಕರ್ ಆನ್ ಮಾಡಿ ಟೆಲಿಫೋನ್ ಅಲ್ಲಿ ಮಾತಾಡ್ತಿದ್ದ. ಈ ಸಂವಾದದಲ್ಲಿ ಟ್ರಂಪ್ ಎಪ್ಸ್ಟೀನ್ಗೆ ಯಾವ ಮಹಿಳೆ ಜೊತೆ ಏನ್ ಮಾಡದೆ ಅನ್ನೋ ಕೆಟ್ಟ ಸಂಭಾಷಣೆಯನ್ನ ನಡೆಸ್ತಾ ಇದ್ರು. ಮಾಡೆಲ್ ಸ್ಟ್ಯಾಕಿ ವಿಲಿಯಮ್ಸ್ ಪ್ರಕಾರ ಟ್ರಂಪ್ ಹಾಗೂ ಎಪ್ಸ್ಟೀನ್ಗೆ ಮಹಿಳೆಯರು ಅಂದ್ರೆ ಒಂದು ಟ್ರೋಫಿ ಇದ್ದಾಗೆ. ತಾನು ಎಪ್ಸ್ಟೀನ್ ಜೊತೆ ಡೇಟ್ ಅಲ್ಲಿ ಇದ್ದಾಗ ಒಂದು ಬಾರಿ ಟ್ರಂಪ್ ಟ್ರವರ್ಗೆ ಹೋಗಿದ್ದೆ. ಟ್ರಂಪ್ ತನ್ನನ್ನು ಬಲವಾಗಿ ಎಳೆದು ಕೆಟ್ಟದಾಗಿ ಮುಟ್ಟಿದ್ರು ಅಂತ ಹೇಳ್ತಾರೆ. ಎಪ್ಸ್ಟೀನ್ ಇದನ್ನೆಲ್ಲ ಸುಮ್ಮನೆ ನೋಡ್ತಿದ್ದ. ಇನ್ಫ್ಯಾಕ್ಟ್ ಎಪ್ಸ್ಟೀನ್ಗೆ ಟ್ರಂಪ್ ನನ್ನ ಗರ್ಲ್ ಫ್ರೆಂಡ್ ನ ಇಷ್ಟ ಪಡ್ತಾ ಇರೋದು ತನ್ನ ಸೌಭಾಗ್ಯ ಅಂತ ಹೇಳ್ತಿರ್ತಾನಂತೆ. 2002ರಲ್ಲಿ ಟ್ರಂಪ್ ಸ್ವತಃ ಎಪ್ಸ್ಟೀನ್ ಬಗ್ಗೆ ಈಸ್ ಅ ಲಾಟ್ ಆಫ್ ಫನ್ ಟು ಬಿ ವಿತ್. It is even said that he likes beautiful women as much as I do. Many of them are on the younger side. ಅಂದ್ರೆ ಟ್ರಂಪ್ಗೆ ಎಪ್ಸ್ಟೀನ್ಗೆ ಯಂಗರ್ ವುಮೆನ್ಸ್ ಅಂದ್ರೆ ಇಷ್ಟ ಅನ್ನೋ ವಿಷಯ ಗೊತ್ತಿರುತ್ತೆ. ಟ್ರಂಪ್ ತನ್ನ ಪುಸ್ತಕವಾದ ಟ್ರಂಪ್ ದ ಹಾರ್ಟ್ ಆಫ್ ದಿ ಕಮ್ಬ್ಯಾಕ್ ಅಲ್ಲಿ ಎಪ್ಸ್ಟೀನ್ ಗಾಗಿ ಒಂದು ನೋಟ್ ಕೂಡ ಬರೆದಿರ್ತಾರೆ. ಟು ಜೆಫ್, ಯು ಆರ್ ದಿ ಗ್ರೇಟೆಸ್ಟ್. ಟ್ರಂಪ್ ನ ಕ್ಯಾರೆಕ್ಟರ್ ಡ್ಯಾಮೇಜ್ ಮಾಡೋ ಅಂಶಗಳು ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಇದೆ. ಇದೇ ಕಾರಣಕ್ಕೆ ಟ್ರಂಪ್ ಸರ್ಕಾರ ಎಪ್ಸ್ಟೀನ್ ಫೈಲ್ಸ್ ನ ರಿಲೀಸ್ ಮಾಡ್ತಾ ಇಲ್ಲ ಅಂತ ಹೇಳಿ ಕಾನ್ಸ್ಪಿರಸಿ ಥಿಯರಿಗಳು ಸೃಷ್ಟಿಯಾಗ್ತವೆ. ಈ ಥಿಯರೀಸ್ ಗಳಿಂದ ಪಬ್ಲಿಕ್ ಗವರ್ಮೆಂಟ್ ಮೇಲೆ ತುಂಬಾ ಪ್ರೆಷರ್ ಹಾಕೋದಕ್ಕೆ ಶುರು ಮಾಡ್ತಾರೆ. ನವೆಂಬರ್ 2025ರಲ್ಲಿ US ಕಾಂಗ್ರೆಸ್ ಅಲ್ಲಿ ಒಂದು ಬಿಲ್ ಪಾಸ್ ಮಾಡ್ತಾರೆ. ಇದರಲ್ಲಿ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಗೆ 30 ದಿನಗಳ ಒಳಗೆ ಎಪ್ಸ್ಟೀನ್ ನ ಪೂರ್ತಿ ಫೈಲ್ಸ್ ರಿಲೀಸ್ ಮಾಡಬೇಕು ಅಂತ ಹೇಳಲಾಗುತ್ತೆ. ಪಾರ್ಲಿಮೆಂಟ್ ನಲ್ಲಿ ಇದರ ಬಗ್ಗೆ ವೋಟಿಂಗ್ ನಡೆದಾಗ ತುಂಬಾ ರೇರ್ ಮೂಮೆಂಟ್ ನೋಡೋದಕ್ಕೆ ಸಿಗುತ್ತೆ. ರಿಪಬ್ಲಿಕನ್ ಪಾರ್ಟಿ ಅಂಡ್ ಡೆಮೋಕ್ರೆಟಿಕ್ ಪಾರ್ಟಿಯ ಪೊಲಿಟಿಷಿಯನ್ಸ್ ಗಳು ಒಂದಾಗಿ ಈ ಬಿಲ್ ಗೆ ಸಪೋರ್ಟ್ ಮಾಡ್ತಾರೆ. ಟ್ರಂಪ್ ಗೆ ಈ ಬಿಲ್ ಪಾಸ್ ಆಗೋದು ಸಂಪೂರ್ಣವಾಗಿ ಇಷ್ಟ ಇರಲಿಲ್ಲ. ನವೆಂಬರ್ 19ರಂದು ಟ್ರಂಪ್ ಒಲ್ಲದ ಮನಸ್ಸಲ್ಲಿ ಈ ಬಿಲ್ ಗೆ ಸೈನ್ ಮಾಡ್ತಾರೆ. ಇದರಿಂದ ಅಮೆರಿಕದ ಜನತೆ ಬಿಲ್ ಕ್ಲಿಂಟನ್ ಕ್ಯಾರೆಕ್ಟರ್ ಎಕ್ಸ್ಪೋಸ್ ಆಗುತ್ತೆ. ವರ್ಷಗಳಿಂದ ಸೃಷ್ಟಿಯಾಗಿರೋ ಕಾನ್ಸ್ಪಿರಸಿ ಥಿಯರಿಗಳಿಗೆ ಉತ್ತರ ಸಿಗುತ್ತೆ ಅಂತ ತುಂಬಾ ಖುಷಿ ಪಡ್ತಾರೆ. ಆದ್ರೆ 19 ಡಿಸೆಂಬರ್ ಆ ದಿನ ಬಂದಾಗ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಕೇವಲ ಕೆಲವೇ ಫೈಲ್ಸ್ ಗಳನ್ನ ಮಾತ್ರ ರಿಲೀಸ್ ಮಾಡುತ್ತೆ. ಇದರಲ್ಲಿ ಅರ್ಧಕ್ಕೆ ಅರ್ಧದಷ್ಟು ವಿಷಯಗಳನ್ನ ಬ್ಲಾಕ್ ಇಂಕ್ ಬಳಕೆ ಮಾಡಿ ಮರೆಮಾಚಿರ್ತಾರೆ. ಈ ಫೈಲ್ ನಲ್ಲಿ ಯಾವ ಜಾಗದಲ್ಲಿ ಏನ್ ಹೇಳಲಾಗ್ತಿದೆ ಅನ್ನೋದೇ ಗೊತ್ತಾಗ್ತಾ ಇರಲ್ಲ. ಆದ್ರೂ ಕೂಡ ಜನ ಸಂಪೂರ್ಣವಾಗಿ ಇದನ್ನ ಓದಿದ ನಂತರ ಫೈಲ್ಸ್ ಇಂದ ಆಚೆ ಬಂದಿದ್ದು ಬಿಲ್ ಕ್ಲಿಂಟನ್ ನೇಮ್ ಗಿಂತ ಡೊನಾಲ್ಡ್ ಟ್ರಂಪ್ ರ ನೇಮ್ ಅತಿ ಹೆಚ್ಚು ಬಾರಿ ಮೆನ್ಷನ್ ಆಗಿದ್ದು. ಪದೇ ಪದೇ ಟ್ರಂಪ್ ಹೆಸರು ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ಎಪ್ಸ್ಟೀನ್ ನ ಪ್ರೈವೇಟ್ ಜೆಟ್ ಅಲ್ಲಿ ಟ್ರಂಪ್ 8 ಬಾರಿ ಟ್ರಾವೆಲ್ ಮಾಡಿರೋದು ಅಂಡ್ ಎಪ್ಸ್ಟೀನ್ ಇಲ್ಲಿ ಟ್ರಂಪ್ ಗೆ ತನ್ನ ಎಲ್ಲಾ ಕರ್ಮಕಾಂಡದ ಬಗ್ಗೆ ಗೊತ್ತು ಅನ್ನೋದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾನೆ. ಆದ್ರೂ ಕೂಡ ಎಪ್ಸ್ಟೀನ್ ಟ್ರಂಪ್ ಹೆಸರನ್ನ ಮೀಡಿಯಾ ಮುಂದೆ ಆಗ್ಲಿ ಪೊಲೀಸ್ ಮುಂದೆ ಆಗ್ಲಿ ಯಾವತ್ತೂ ಬಾಯ್ ಬಿಟ್ಟಿರಲ್ಲ. ಇದಲ್ಲದೆ ಎಪ್ಸ್ಟೀನ್ ಫೈಲ್ ಅಲ್ಲಿ ಒಂದು ಡಾಕ್ಯುಮೆಂಟ್ ಕೂಡ ಇತ್ತು. ಇದಕ್ಕೆ ಎಪ್ಸ್ಟೀನ್ ಸ್ವತಃ ಸೈನ್ ಕೂಡ ಮಾಡಿರ್ತಾನೆ. ಈ ಲೆಟರ್ ನ ಸೆಕ್ಸ್ ಅಫೆಂಡರ್ ಲಾರಿ ನಸಾರ್ಗೆ ಬರ್ದಿರ್ತಾನೆ. ಈ ಲೆಟರ್ ನಲ್ಲಿ ಜೆಫ್ರಿ ಎಪ್ಸ್ಟೀನ್, ನಮ್ಮೆಲ್ಲರಲ್ಲೂ ಒಂದು ಅಂಶ ಕಾಮನ್ ಇದೆ, ಯಂಗ್ ಲೇಡೀಸ್ ಮೇಲಿನ ನಮ್ಮ ಪ್ರೀತಿ. ನಮ್ಮ ಪ್ರೆಸಿಡೆಂಟ್ ಕೂಡ ನಮ್ಮ ರೀತಿ ಯಂಗ್ ಗರ್ಲ್ಸ್ ನ ತುಂಬಾ ಇಷ್ಟ ಪಡ್ತಾರೆ. ಆದ್ರೆ ನಮಗೆ ಜೈಲಿನ ಊಟ ತಿನ್ನೋ ಪರಿಸ್ಥಿತಿ ಆದ್ರೆ ಮತ್ತೆ ಅವರು ಪ್ರೆಸಿಡೆಂಟ್ ಆಗಿದ್ದಾರೆ. ಎಲ್ಲ ವಿಧಿಯಾಟ ಅಂತ ಬರ್ದಿರ್ತಾರೆ. 2019ರಲ್ಲಿ ಎಪ್ಸ್ಟೀನ್ ಈ ಲೆಟರ್ ಬರ್ದಿರ್ತಾನೆ. ಆ ಸಮಯದಲ್ಲಿ ಟ್ರಂಪ್ ಅಮೆರಿಕನ್ ಪ್ರೆಸಿಡೆಂಟ್ ಆಗಿರ್ತಾರೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಒಂದು ಗವರ್ಮೆಂಟ್ ಬಾಡಿ, ತುಂಬಾ ನ್ಯೂಟ್ರಲ್ ಆಗಿ ಕೆಲಸ ಮಾಡಬೇಕು. ಆದ್ರೆ ಇವರು ಟ್ರಂಪ್ ರ ಪರ್ಸನಲ್ ಲಾಯರ್ ರೀತಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಎಪ್ಸ್ಟೀನ್ ಬರೆದಿದ್ದ ಲೆಟರ್ ಫೇಕ್ ಅಂತ ಹೇಳಿ ರಿಪೋರ್ಟ್ ರಿಲೀಸ್ ಮಾಡ್ತಾರೆ. ಎಲೆಕ್ಷನ್ ಟೈಮ್ ಅಲ್ಲಿ ಜೆಫ್ರಿ ಎಪ್ಸ್ಟೀನ್ ಫೈಲ್ಸ್ ನ ಒಂದು ವೆಪನ್ ಆಗಿ ಮಾಡ್ಕೊಂಡಿದ್ದ ಟ್ರಂಪ್ ಇವತ್ತು ಅದೇ ಜಾಲದೊಳಗೆ ಸಿಗಾಕೊಂಡಿದ್ದಾರೆ. ಈ ಪೂರ್ತಿ ಕಥೆಯಲ್ಲಿ ಇನ್ನೊಂದು ಟ್ವಿಸ್ಟ್ ಕೂಡ ಇದೆ. ಇನ್ನು ಕಂಪ್ಲೀಟ್ ಆಗಿ ಎಪ್ಸ್ಟೀನ್ ಫೈಲ್ಸ್ ರಿಲೀಸ್ ಆಗಿಲ್ಲ. 1 ಲಕ್ಷಕ್ಕಿಂತ ಹೆಚ್ಚು ಡಾಕ್ಯುಮೆಂಟ್ಸ್ ಇನ್ನೂ ರಿಲೀಸ್ ಆಗಬೇಕು. ಈಗ ರಿಲೀಸ್ ಮಾಡಿರೋ ಡಾಕ್ಯುಮೆಂಟ್ ಅಲ್ಲಿ ಹೆಸರನ್ನ ಮುಚ್ಚಿಡಲಾಗಿದೆ. ವಿಷಯಗಳನ್ನ ಬ್ಲಾಕ್ ಮಾರ್ಕರ್ ಇಂದ ಬಚ್ಚಿಟ್ಟಿದ್ದಾರೆ. ಇನ್ನು ಕೆಲವು ಡಾಕ್ಯುಮೆಂಟ್ ನಲ್ಲಿ ಅರ್ಧಕ್ಕೆ ಅರ್ಧದಷ್ಟು ಪೇಜ್ ಗಳನ್ನ ಅಳಿಸಾಕಿದ್ದಾರೆ. ಎಪ್ಸ್ಟೀನ್ ಹತ್ತಿರ ಪವರ್ಫುಲ್ ವ್ಯಕ್ತಿಗಳ ಕರ್ಮಕಾಂಡದ ಬಗ್ಗೆ ಸಾಕ್ಷಿ ಇತ್ತು. ಈತನ ಐಲ್ಯಾಂಡ್ ಗೆ ಯಾರೆಲ್ಲ ಬಂದಿದ್ರು ಅನ್ನೋ ಲಿಸ್ಟ್ ಕೂಡ ಇತ್ತು. ಸಮಯದ ಜೊತೆ ಇನ್ನು ಯಾರೆಲ್ಲ ಪ್ರೆಸಿಡೆಂಟ್ ಗಳು, ಬಿಲಿಯನೇರ್ಸ್ ಗಳು, ಕೋಟ್ಯಾಧಿಪತಿಗಳು, ಸೆಲೆಬ್ರಿಟೀಸ್ ಗಳು ಅಂಡ್ ಪ್ರಿನ್ಸಸ್ ಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋ ವಿಷಯ ಹೊರಬಿಡುತ್ತೆ. ಇಲ್ಲಿ ಮಹತ್ವದ ಪ್ರಶ್ನೆ ಏನಂದ್ರೆ ಇನ್ನು ಏನೆಲ್ಲ ಇದೆ ಈ ಫೈಲ್ಸ್ ಒಳಗಡೆ.